ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಗುರುವಾರದ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಗುರು ರಾಯರ ಅನುಗ್ರಹ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಬರೀ ಇವತ್ತಿನ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಏನು ವಿಷಯ ಅಂತ ಹೇಳ್ತೇನಂತ. ಸೊ ಇವತ್ತು ಬೆಳಿಗ್ಗೆನ ಸ್ವಲ್ಪ ಚೆನ್ನಾಗೇ ಪೂಜೆ ಮಾಡಬೇಕಂತ ಅಂದ್ಕೊಂಡ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ತುಳಸಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ನಮ್ಮ ಕಡೆ ಮಳೆ ಆಗಿದ್ದರಿಂದ ಹೂಗಳು ಚೆನ್ನಾಗಿದ್ದು ಅದಕ್ಕೆ ಚೆನ್ನಾಗಿ ಹೂವೆಲ್ಲ ಏರಿಸ್ಬಿಟ್ಟು ಪೂಜೆನ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಮತ್ತು ಪ್ರಸಾದಕ್ಕೂ ಕೂಡ ನಾನು ಇವತ್ತೇನೂ ಮಾಡಿದ್ದಿಲ್ಲ. ಅನ್ನ, ಹಾಲು, ಸಕ್ಕರೆ, ತುಪ್ಪ ಮಾತ್ರ ಪ್ರಸಾದಕ್ಕೆ ರಾಯರಿಗೆ ನೈವೇದ್ಯ ಇಟ್ಟಿದ್ದೆ. ಆಮೇಲೆ ತುಪ್ಪದ ದೀಪ ಕೂಡ ಹಚ್ಚಿದ್ದೆ. ಸೊ ಇವತ್ತು ತುಂಬ ದಿನದಿಂದ ಒಬ್ಬರು ಸಿಸ್ಟರಿಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ, ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾ ಇದ್ರು. ನಾನು ಅವರಿಗೆ ಹೇಳ್ತಾ ಇದ್ದೆ ಏನಂದರೆ, ನಂಬಿಕೆ ಇಟ್ಕೊಂಡು ನೀವು ಪೂಜೆ ಚೆನ್ನಾಗಿ ಮಾಡಿ, ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ. ಯಾರಿಗೆ ಭಕ್ತಿ ಇಲ್ಲ ಅವರು ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಭಕ್ತಿ ಇದ್ದವ್ರಿಗೆ ಮಾತ್ರ ಗೊತ್ತು ದೇವ್ರು ಏನು ಅಂತ, ರಾಯರು ಏನು ಅಂತ ನಮಗೆ ಮಾತ್ರ ಗೊತ್ತು. ನಾವು ಪೂಜೆ ಮಾಡ್ತೀವಲ್ಲ, ನಮಗೆ ಗೊತ್ತು ಏನಂತ, ಯಾವ ರೀತಿ ನಮಗೆ ಅವರ ಅನುಗ್ರಹ ಸಿಕ್ಕಿದೆ ಮತ್ತು ನಮ್ಮ ಲೈಫ್ ಹೆಂಗೆ ಚೇಂಜ್ ಆಗಿದೆ ಅಂಥೇಳಿ ನಮಗೆ ಮಾತ್ರ ಗೊತ್ತಿರತ್ತೆ. ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋರಿಗೆ ಮಾತ್ರ ಯಾವತ್ತೂ ಅರ್ಥ ಆಗಂಗಿಲ್ಲ. ಧರ್ಮ ಬಿಟ್ಟು ಕರ್ಮ ಅನ್ನೋದು ಯಾವತ್ತೂ ಬಿಡೋಂಗಿಲ್ಲ ನಿಮ್ಮಂಥವ್ರಿಗೆ. ಯಾಕಪ್ಪ ಅಂದ್ರೆ, ಏನು ರಾಯರು ಎಲ್ಲಿದ್ದಾರೆ, ನಿಮಗೆ ಏನು ವಿಡಿಯೋ ಮಾಡ್ತೀರಾ, ಎಲ್ಲಿದ್ದಾರ ರಾಯರು ತೋರಿಸಿ ನೋಡೋಣ, ಈ ರೀತಿ ಎಲ್ಲ ಕೇಳಿದಾಗ ಏನಾಗತ್ತೆ ಅಂದರೆ, ಆ ರೀತಿ ಎದೆ ಬಗೆದು ತೋರಿಸುವಂಥ ಹನುಮನ ಭಕ್ತಿ ನಮ್ಮಲ್ಲಿ ಇಲ್ಲದೇ ಇರ್ಬೋದು. ಆದ್ರೆ ತುಂಬ ಚೆನ್ನಾಗಿ ಅವ್ರನ್ನ ಪೂಜಿಸುವಂಥ ಒಂದು ಒಳ್ಳೆ ಮನಸ್ಸಿದೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಪೂಜೆ ಮಾಡ್ತಾರಂದ್ರೆ ಬರೀ ಇದಕ್ಕೆ ಮಾಡ್ತಾರಂತ ಯಾವತ್ತೂ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂದರೆ ನೋಡ್ಬೋದು ಅಲ್ಲಿ ಆ ಸಿಸ್ಟರನ್ನ ಕಣ್ಣೀರು ನೀವು ರಾಯರಿಗೆ ಒರೆಸ್ತೀರಾ, ಅವ್ರಿಗೆ ಒಳ್ಳೇದು ಮಾಡ್ತೀರಾ ಅಂತ ಕೇಳಿದಾಗ ರಾಯರು ತುಳಸಿ ಆಮೇಲೆ 2 ಹೂಗಳ ಪ್ರಸಾದ ಕೊಟ್ಟರು. ಖಂಡಿತ ಮುಂದೆ ಒಂದಿನ ನನಗೆ ಹಿಂಗೆ ಕೇಳಿದವ್ರು ಯಾರಿಗೆ ಹೂ ಪ್ರಸಾದ ಕೇಳಿದ್ದೀನಿ ಅವ್ರು ಇವಾಗ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೂಡ ಹೇಳ್ತಾರೆ, ಅಕ್ಕ ನೀ ಅವತ್ತು ಕೇಳಿದೆ, ಇವತ್ತು ನಮ್ಗೆ ಎಷ್ಟು ಒಳ್ಳೇದಾಗೈತಿ, ನಾ ಲೈಫಲ್ಲಿ ಸೆಟ್ಲಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ನಾ ಎಲ್ಲ ಕೃಪೆ ರಾಯರ್ದು, ರಾಯರಿಗೆ ಧನ್ಯವಾದ ಹೇಳಿ 4 ಜನಕ್ಕೆ ಒಳ್ಳೇದು ಮಾಡಿ, ಅನ್ನದಾನ ಮಾಡಿ, ಎಲ್ರಿಗೂ ಒಳ್ಳೇದು ಮಾಡಿ. ಯಾವತ್ತೂ ನಿಮ್ಗೆ ಅದು ಧರ್ಮ ಅನ್ನೋದು ಯಾವತ್ತೂ ಕೈ ಬಿಡೋಂಗಿಲ್ಲ, ಖಂಡಿತ ಕಾಪಾಡ್ತೈತೆ ಅಂತ ಹೇಳ್ತೇನೆ. ಸೊ ಇವತ್ತು ಈ ಸಿಸ್ಟ್ರಿಗೆ ಕೇಳಿದ್ದೀನಲ್ಲ, ಖಂಡಿತ ಇವರು ಮುಂದೊಂದು ದಿನ ನನಗೆ ನೀವು ಕೇಳಿದ್ರ ಬಳಕ ಒಳ್ಳೇದಾಯಿತು ಅಂತ ಹೇಳಿದಾಗ ಅವ್ರ ಕಡೆನ ನಿಮ್ಗೆ ಖಂಡಿತ ಹೇಳಿಸ್ತೀನಂತ. ಸೊ ಯಾವತ್ತೂ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅಂತಾರೆ. ಯಾವುದೂ ಇಲ್ಲಿ ನೀವು ಮಾಡ್ತಿರೋದು ಏನಂದರೆ, ಇವಾಗ ದೆವ್ವಗಳ ಬಗ್ಗೆ ವಿಡಿಯೋ ಹಾಕ್ತಾರೆ ಎಷ್ಟೋ ಜನ, ಗಾಡ್ಸ್ ವಿಡಿಯೋ ಅಂಥೇಳಿ ದೆವ್ವಗಳ ಬಗ್ಗೆ ಅಲ್ಲಿ ಇಲ್ಲಿ ಇತ್ತು, ಇಲ್ಲಿತ್ತು, ಆ ಸಂಧ್ಯಾಗಿತ್ತು, ಈ ಸಂಧ್ಯಾಗಿತ್ತು ಅಂಥೇಳಿ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಲೈಕ್ಸ್ ಕೊಡ್ತಾರೆ, ಕಾಮೆಂಟ್ಸ್ ಏನು ಬೆಸ್ಟ್ ಅಣ್ಣ, ಹಂಗಿತ್ತಣ್ಣ, ನಮಗೂ ಭಯ ಆಯ್ತಣ್ಣ, ಈ ಥರ ಎಲ್ಲ ಕಮೆಂಟ್ಸ್ ಹಾಕ್ತಾರೆ. ಒಂದು ಭಕ್ತಿ ಮಾರ್ಗವನ್ನು ತೋರಿಸಿ ಅಂದ್ರೆ ಭಕ್ತಿ ಮಾಡಿರಿ ಒಳ್ಳೇದಾಗತ್ತೆ ಅಂಥೇಳಿ ಒಂದು ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿದು ಬರುತ್ತೋ ಸಿಟ್ಟು, ಅದೇನು ಆ ರಾಯರ ಮೇಲೆ ದ್ವೇಷನ ಅಥವಾ ನಮ್ಮ ಮೇಲೆ ದ್ವೇಷನೋ ಗೊತ್ತಿಲ್ಲ. ಎಲ್ಲಿದಾರು ತೋರಿಸು ಮತ್ತು ಹೀಗೆಲ್ಲ ಕೇಳಿದಾಗ ಅನ್ಸತ್ತೆ ನಿಮ್ಮ ಪಾಲಿಗಂತೂ ಇಲ್ಲ, ರಾಯರು ಇಲ್ಲ ನಿಮ್ಮ ಪಾಲಿಗೆ, ನಮ್ಮ ಪಾಲಿಗೆ ಇದ್ದಾರೆ, ನಾವು ಮಾಡ್ಕೊಂಡು ಹೋಗ್ತೀವಿ ಆಯಿತಾ. ನೀವು ನೋಡೋಂಗಾದರೆ ನೋಡಿ, ಇಲ್ಲಾಂದರೆ ಸುಮ್ಮನೆ ಮುಚ್ಕೊಂಡು ಸೈಡಲ್ಲಿ ಇದ್ಬಿಡಿ ಆಯಿತಾ. ಹೀಗೆ ಹೇಳೋದು ನಾನು ಇಷ್ಟೊಂದು ಕೆಟ್ಟದಾಗಿ ಯಾರಿಗೂ ಮಾತಾಡಿದ್ದಿಲ್ಲ. ನಿಜವಾಗ್ಲೂ ರಾಯರಿಗೆ ಕ್ಷಮೆ ಕೇಳ್ತೀನಿ. ಸೊ ನಿಮ್ಮ ಪಾಲಿಗೆ ರಾಯರಿಲ್ಲ, ನಿಮ್ಮಂಥವ್ರಿಗೆ ಮಾತ್ರ ರಾಯರು ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಆ ಕರ್ಮ ಅನ್ನೋದು ನಿಮ್ಮ ಹಿಂದೆ ತಲೆ ಮೇಲೆ ಇಟ್ಟೇ ಇರ್ತಾರೆ ರಾಯರು. ಅದನ್ನು ನೋಡ್ಕೋತಾರೆ. ನಿಮ್ಮಂಥವ್ರಿಗೆ ಒಂದಿನ ಅವ್ರ ಪಾದಕ್ಕೆ ಬಿದ್ದು ನೀವು ಶರಣಾಗಬೇಕು, ಆ ರೀತಿ ಅವ್ರು ಮಾಡೇ ಮಾಡ್ತಾರಂತ ನಾ ಹೇಳ್ತೀನಿ. ಸೊ ಭಗವಂತ ನಂಬಿದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಹಿಂದೆ ಕೂಡ ಆಗಿರ್ಬೋದು, ಧರ್ಮ ಮಾಡಿದವ್ರಿಗೆ ಒಳ್ಳೆ ಧರ್ಮನ ಜಯನ ಸಿಕ್ಕೈತಿ, ಕೆಟ್ಟ ಕರ್ಮ ಮಾಡಿದವ್ರಿಗೆ ಕೆಟ್ಟದ್ದೇ ಆಗೈತಿ. ಹಿಂದೆ ನೋಡ್ಬೋದು ಎಂಥ ದೇವ್ರಿಗೆ ಕೂಡ ಕರ್ಮ ಬಿಟ್ಟಿಲ್ಲ. ಅವಾಗ ಎಲ್ಲ ಪ್ರತಿಯೊಂದು ಒಬ್ಬರು ಅನುಭವಿಸಿ ಹೋಗ್ಯಾರ ಭೂಮಿ ಮ್ಯಾಗ. ಅಂಥದ್ರಾಗ ನೀವು ಹುಲ್ಲು ಮನುಷ್ಯರಷ್ಟೇ. ಆ ಭಗವಂತ ನಿಮ್ಮನ್ನ ಯಾವತ್ತೂ ಕ್ಷಮಿಸಂಗಿಲ್ಲ. ಸೊ ಇನ್ನಾದರೂ ಒಳ್ಳೆ ರೀತಿ ತಿದ್ದುಕೊಂಡು ಒಳ್ಳೆ ಭಕ್ತಿ ಮಾರ್ಗ ಹಿಡ್ಕೊಂಡು ಹೋಗ್ರಿ, ಖಂಡಿತ ಒಳ್ಳೇದಾಗತ್ತೆ ನಿಮಗೂ ಕೂಡ. ಭಗವಂತ ಎಲ್ಲರನ್ನೂ ಕ್ಷಮಿಸ್ತಾನ. ಒಳ್ಳೇದಾಗಲಿ ಎಲ್ರಿಗೂ, ರಾಯರು ಒಳ್ಳೇದು ಮಾಡಲಿ. ನೋಡಿ ಇಲ್ಲಿದೆ ಪ್ರೂಫ, ರಾಯರನ್ನು ನಂಬಿದ್ರೆ ಎಷ್ಟೆಲ್ಲ ಒಳ್ಳೇದಾಗತ್ತೆ ಅಂಥೇಳಿ. ಇಲ್ಲಿ ಕಮೆಂಟ್ ಮಾಡೋರು ಯಾರೂ ಹುಚ್ಚರಲ್ಲ. ಒಂದು ವಿಡಿಯೋ ಹಾಕಿದ್ದೆ ನನ್ನ ರಾಯರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಿಂದೆ. ಏನಪ್ಪ ಅಂದರೆ, ರಾಯರ ಬಗ್ಗೆ 2 ಸಾಲು ನಿಮ್ಮ ಅಭಿಪ್ರಾಯ ಅಂಥೇಳಿ. ಸೊ ನೋಡ್ಬೋದು, ಇದಕ್ಕೆ 521 ಕಾಮೆಂಟ್ಸ್ ಬಂದಾವ. ಅಷ್ಟು ಇಷ್ಟು ಚೆನ್ನಾಗಿದಾವ ಅಂದ್ರೆ ನೀವು
ಭಗವಂತ ಹೆಂಗೆಲ್ಲ ಒಳ್ಳೇದು ಮಾಡಿರ್ಬೋದು ಅವರಿಗೆ, ಎಷ್ಟೆಲ್ಲ ಕರುಣೆ ತೋರಿಸಿರ್ಬೋದು ಅವರಿಗೆ ಅಂಥೇಳಿ ಅದು ನಂಬಕ್ಕೆ ಅಸಾಧ್ಯನ. ಅಷ್ಟು ಎಲ್ರಿಗೂ ಭಕ್ತಿ, ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲವೂ ರಾಯರ ಮೇಲೇನೆ. ಯಾಕೆಂದರೆ ಅವ್ರ ಕರುಣೆ ಹಾಗಿದೆ, ಅವರ ಅನುಗ್ರಹ ಕೂಡ ಹಾಗಿದೆ. ಯಾರು ನಂಬಿ ಅವರಿಗೆ ನೀನೇ ತಂದೆ ಅಂತ ಹೋದವ್ರಿಗೆ ಯಾರಿಗೂ ಇಲ್ಲ ಅಂದಿಲ್ಲ. ಇಲ್ಲಿವರೆಗೂ ಕೂಡ ಯಾರಿಗೂ ನಮಗೆ ಒಳ್ಳೇದಾಗಿಲ್ಲ ಅಂತ ಹೇಳಿದವ್ರು ಯಾರೂ ಇಲ್ಲ. ಒಳ್ಳೆ ಭಕ್ತಿ ಕೊಟ್ಟವ್ರಿಗೆ ಒಳ್ಳೆ ಅನುಗ್ರಹ ಕೊಟ್ಟೇ ಕೊಟ್ಟಾರ ರಾಯರು ಅಂತ ಹೇಳ್ಬೋದು. ಸೊ ವೇಟ್ ಮಾಡಿರಿ. ಇಲ್ಲಿ ನೋಡ್ಬೋದಾ, ನನ್ನ ಪ್ರಾಣ, ನನ್ನ ನಂಬಿಕೆ, ನನ್ನ ದೈವ, ನನ್ನ ಶಕ್ತಿ ಮತ್ತು ಆರಾಧ್ಯ ದೈವ, ಮತ್ತು ನೋಡ್ಬೋದು ಎಲ್ಲವೂ ಅವರೇ. ತಂದೆ, ತಾಯಿ, ಬಂಧು ಬಳಗ, ಆರಾಧ್ಯ ದೈವ, ನಂಬಿಕೆ, ಶಕ್ತಿ, ಎ ಟು ಜೆಡ್ ಏನು ಬರುತ್ತೆ ಈ ಕ್ಯಾಟಗರಿ ಒಳಗೆ ಎಲ್ಲವೂ ರಾಯರೇ ಅಂತ ಹೇಳಿ ನಂಬಿಬಿಟ್ಟಾರ. ಅಷ್ಟು ಮನಸಾರೆ ನಂಬಿದವ್ರಿಗೆ ರಾಯರು ಒಳ್ಳೇದು ಮಾಡದೇ ಇರ್ತಾರ? ಖಂಡಿತ ಒಳ್ಳೇದು ಮಾಡ್ತಾರೆ. ಅದಕ್ಕೆ ಹೇಳ್ತಿರೋದು, ಯಾವತ್ತೂ ದೇವರಿಗೆ ಒಂದು ಅಲ್ಲಗಳೆಯುವಂಥ ಒಂದು ಕಾಮೆಂಟ್ಸ್ಗಳಾಗಿರ್ಬೋದು, ಮನಸ್ಸಿನಲ್ಲಿ ಒಳ್ಳೆ ಪ್ರೀತಿ, ಹೊರಗಡೆ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಈ ಥರ ಕಾಮೆಂಟ್ ಮಾಡೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಿಮಗೆ ಭಕ್ತಿ ಇರಲ್ದವ್ರು ಮಾತ್ರ ಈ ಥರ ಕಾಮೆಂಟ್ ಮಾಡ್ತಾರೆ, ಗೊತ್ತೈತಿ. ಅದಕ್ಕೆ ಭಗವಂತ ಏನು ಕೊಡ್ಬೇಕು ಕೊಡ್ತಾನೆ. ಅದಕ್ಕೆ ಅದನ್ನು ಬಿಟ್ಟು ಒಳ್ಳೆ ಭಕ್ತಿ ಕೊಡ್ರಿ, ಒಳ್ಳೆ ಭಕ್ತಿ ಮಾಡಿರಿ, ಒಳ್ಳೆ ಅನುಗ್ರಹ ಪಡ್ಕೊರಿ. ಸೊ ಸಾಕ್ಷಿ ನೋಡ್ರಿ ಇಲ್ಲಿ ಇಷ್ಟೆಲ್ಲ. ಇನ್ನೂ ಹಲವಾರು ಬೇಕಿದ್ರೆ ನನ್ನ ರಾಯರು ನಂದು ಇನ್ಸ್ಟಾಗ್ರಾಮ್ ID ತೆಗೆದು ನೋಡ್ರಿ, ಗೊತ್ತಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ವಿಡಿಯೋ ನೋಡ್ರಿ ಎಲ್ರಿಗೂ ಧನ್ಯವಾದಗಳು.